ಮುನಿರತ್ನಗೆ ಜಾತಿ ನಿಂದನೆ ಕೇಸ್ ಸಂಕಷ್ಟ ಎದುರಾಗಿರುವಂತದ್ದು. ಬಂಧನ ಭೀತಿಯಲ್ಲಿ ಮಾಜಿ ಸಚಿವ ಮುನಿರತ್ನ ಇದ್ದಾರೆ. ಮುನಿರತ್ನ ವಿರುದ್ಧ ಬಿಜೆಪಿ ದಲಿತ ನಾಯಕರು ಕೂಡ ಕಿಡಿಕಾರಿದ್ದಾರೆ. ನಾಟ್ ಓನ್ಲಿ ಕಾಂಗ್ರೆಸ್, ಬಿಜೆಪಿಯವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಬಳಸಿರುವಂತ ಪದ ಬಳಕೆ ಇದೆಯಲ್ಲ, ಅದು ಸರಿ ಇಲ್ಲ. ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ ಅಂತ. ಕಾಂಗ್ರೆಸ್ನಿಂದಲೂ ಕೂಡ ಮುನಿರತ್ನ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ಮಾಡಲಾಗ್ತದೆ. ಬಿಡ್ತಾರಾ ಕಾಂಗ್ರೆಸ್ನವರು? ಅದರಲ್ಲೂ ಡಿ.ಕೆ. ಸುರೇಶ್ ಅವರ ವಿರುದ್ಧ, ಡಿ.ಕೆ. ಶಿವಕುಮಾರ್ ವಿರುದ್ಧ ಯಾವಾಗಲೂ ಕೂಡ ಕಾಂಗ್ರೆಸ್ನಿಂದ ಹೊರಬಂದಾಗಿನಿಂದಲೂ ಕಿಡಿಕಾರ್ತಾ ಇದ್ದಂತ ಮುನಿರತ್ನ ಇಲ್ಲಿ ತಗ್ಲಾಕೊಂಡಂತೆ ಕಾಣಿಸ್ತಾ ಇದೆ. ಕೆಡ್ಡ ಬಿದ್ರ ಕೆಡ್ಡಾಕೆ ಅನ್ನುವಂಥ ಪ್ರಶ್ನೆ. ಎಫ್ಐಆರ್ ಆಗ್ತಾ ಇದ್ದಂತೆ ರಹಸ್ಯ ಸ್ಥಳಕ್ಕೆ ಶಾಸಕ ಮುನಿರತ್ನ ಅವರು ಹೋಗಿರುವಂಥದ್ದು ಕಾಣಿಸ್ತಾ ಇಲ್ಲ. ಮುನಿರತ್ನ ಈ ಪ್ರಕರಣ ದಾಖಲಾದ್ಮೇಲೆ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಮಾಜಿ ಸಚಿವ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಬಿಕಾಸ್ ಇಲ್ಲಿ ಆಗಿರುವಂತದ್ದು ಅಟ್ರಾಸಿಟಿ ಕೇಸ್ ಆಗಿರುವಂತ ಕಾರಣಕ್ಕೋಸ್ಕರ ಮುನಿರತ್ನ ಅವರು ಅರೆಸ್ಟ್ ಆಗುವಂತ ಚಾನ್ಸಸ್ ಇದೆ. ಸೊ ಹೀಗಾಗಿನೇ ಕಾಣಿಸ್ತಾ ಇಲ್ಲ ಮುನಿರತ್ನ. ಒಬ್ರು ಗುತ್ತಿಗೆದಾರ ಚಲುರಾಜು ಹತ್ರ ಮಾತನಾಡುವಂತ ಸಂದರ್ಭದಲ್ಲಿ ಆತನಿಗೆ ಬೈಯೋದ್ರ ಜೊತೆಗೆ ಅದರ ಜೊತೆಗೆ ಮತ್ತೊಂದು ಜಾತಿ ನಿಂದನೆಯನ್ನ ಕೂಡ ಮಾಡಿರುವಂತ ಹಿನ್ನೆಲೆಯಲ್ಲಿ ಈ ಎರಡು ಕೇಸ್ಗಳು, ಒಂದು ವೇಲುನಾಯಕ್ ಅವರವರೆಗೂ ಕೂಡ ಜೀವ ಬೆದರಿಕೆಯನ್ನ ಹಾಕಿರುವಂತ ಒಂದು ಪ್ರಕರಣ, ಮತ್ತೊಂದು ಪ್ರಕರಣ ಎಫ್ಐಆರ್ ನಂಬರ್ 2 ನೋಡೋದಾದ್ರೆ ಅದು ಚಲುವರಾಜು ಅವರಿಗೆ ಜೀವ ಬೆದರಿಕೆಯನ್ನ ಹಾಕಿರುವಂಥದ್ದು. ಅದರಲ್ಲಿ ಅವಾಚ್ಯವಾಗಿ ಒಂದು ಸಮುದಾಯಕ್ಕೆ ಅಂದ್ರೆ ಒಂದು ಜಾತಿ ನಿಂದನೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಅದರಲ್ಲಿ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದೆ. ಎರಡು ದೂರನ್ನ ಕೊಟ್ಟಿದ್ದಾರೆ ವೇಲುನಾಯ್ಕರ್. ಎರಡು ದೂರು, ಒಂದು ಅವರಿಗೆ ಜೀವ ಬೆದರಿಕೆ ಇರುವಂಥದ್ದು, ಮತ್ತೊಂದು ಅಟ್ರಾಸಿಟಿ ಕೇಸ್ ಅನ್ನ ಹಾಕಲಾಗಿದೆ ಒಂದು ಜಾತಿ ನಿಂದನೆಯನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ. ಮತ್ತೊಬ್ಬರು ಗುತ್ತಿಗೆದಾರರಾಗಿರುವಂತ ಚಲುರಾಜು ಅವರು ಅವರನ್ನ ಬೈಯೋದ್ರ ಜೊತೆಗೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ರೇಣುಕಾ ಸ್ವಾಮಿ ಕೊಲೆಯಾದ ನೋಡು, ಹಂಗಾಗೋಗ್ಬಿಡ್ತೀಯ ನೀನು ಅಂತ ಎದುರಿಸಿರುವಂತ ಹಿನ್ನೆಲೆಯಲ್ಲಿ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಒಂದು 20 ಲಕ್ಷ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ರು ಅನ್ನುವಂಥದ್ರ ಬಗ್ಗೆ ಆಡಿಯೋ ರಿಲೀಸ್ ಆಗಿತ್ತಲ್ಲ. ಸೊ ಹೀಗಾಗಿ ಮುನಿರತ್ನ ಅವರ ವಿರುದ್ಧ ನಿನ್ನೆ ಅಷ್ಟೇ ಆ ವಿಚಾರದ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು ಚಲುವರಾಜು. ಇಲ್ಲಿ ತಗ್ಲಾಕೊಂಡಂತ ಆಗಿದೆ ಮುನಿರತ್ನ ಅವರು. ನಾವ್ಯಾರು ಕೇಳಿರದ ಪದಗಳನ್ನ ಮುನಿರತ್ನ ಬಳಸಿದ್ದಾರೆ. ತಾಯಂದಿರನ್ನ ಮಂಚಕ್ಕೆ ಕರೀತಾ ಇದ್ದಾರೆ. ಮಾಜಿ ಮಂತ್ರಿ ಆರ್.ಆರ್. ನಗರದ ಶಾಸಕ ಮುನಿರತ್ನ ವಿರುದ್ಧ ಡಿ.ಕೆ. ಸುರೇಶ್ ಕಿಡಿಕಾರಿದ್ದಾರೆ. ಇದೇ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರ ವಿರುದ್ಧ ಮುನಿರತ್ನ ಅವರು ಮೇಲಿಂದ ಮೇಲೆ ಪತ್ರಿಕಾಗೋಷ್ಠಿ ಅವರ ವಿರುದ್ಧ ಮಾತನಾಡುವಂಥದ್ದು, ಎಲೆಕ್ಷನ್ ಟೈಮ್ನಲ್ಲಿ ಆಗಿದ್ದು, ಕನಕಪುರಕ್ಕೆ ಹೋಗಿ ಪ್ರಚಾರವನ್ನು ಮಾಡುವಂಥದ್ದು, ಮಂಜುನಾಥ್ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಅವಿರತ ಶ್ರಮವನ್ನ ವಹಿಸಿದ್ದು, ಇದೆಲ್ಲವೂ ಕೂಡ ತಗ್ಲಾಕೊಳ್ಳಿ ಸಿಕ್ಕಾಕಂತಾರೆ ಅಂತ ಕಾಯ್ತಾ ಇದ್ರು. ಡಿ.ಕೆ. ಬ್ರದರ್ಸ್ ಇಲ್ಲಿ ತಗ್ಲಾಕೊಂಡ್ರು ಮುನಿರತ್ನ ಅವರು. ಮುನಿರತ್ನ ಮಾತು ಬಿಜೆಪಿ ನಾಯಕರ ಕಿವಿಗೆ ಬಿದ್ದಿಲ್ವಾ? ಎರಡು ಜಾತಿಗಳ ಮಧ್ಯೆ ಸಂಘರ್ಷ ತರುವಂತ ಪ್ರಯತ್ನ ಇದು. ಆರ್.ಆರ್. ನಗರದ ಶಾಸಕ ಮುನಿರತ್ನ ವಿರುದ್ಧ ಡಿ.ಕೆ. ಸುರೇಶ್ ಕಿಡಿಕಾರಿದ್ದಾರೆ. ಡಿ.ಕೆ. ಸುರೇಶ್ ಅವರು ಮುನಿರತ್ನ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುನಿರತ್ನ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಆರ್ ಅಶೋಕ್ ಈ ಬಗ್ಗೆ ಮಾತನಾಡಬೇಕು, ಯಾಕೆಂದ್ರೆ ಒಕ್ಕಲಿಗರ ಬಗ್ಗೆನೂ ಕೂಡ ಮಾತನಾಡಿರುವಂತ ಹಿನ್ನೆಲೆಯಲ್ಲಿ ಮುನಿರತ್ನ ಅವರು ಆ ವಿಚಾರದ ಬಗ್ಗೆ ಆರ್ ಅಶೋಕ್ ರಿಯಾಕ್ಷನ್ ಕೊಡಬೇಕು. ಆರ್.ಆರ್. ನಗರ ಶಾಸಕ ಮುನಿರತ್ನ ವಿರುದ್ಧ ಡಿ.ಕೆ. ಸುರೇಶ್ ಕಿಡಿಕಾರಿದ್ದಾರೆ. ಕೂಡ ಕೇಳಿರೋದಂತ ಒಂದು ಪದಗಳನ್ನ ಸಾರ್ವಜನಿಕವಾಗಿ ಕೆಲವು ಕಡೆ ಹಳ್ಳಿಗಳಲ್ಲಿ ಕೇಳ್ತಾ ಇದ್ವಿ. ಸಾರ್ವಜನಿಕವಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಾಜಿ ಮಂತ್ರಿಗಳು, ಬಿಜೆಪಿಯ ನಾಯಕರು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದವರು ಬಹಳ ಕೀಳು ದರ್ಜೆಯ ಪದಗಳನ್ನ, ಕೀಳು ಅಂತ ಹೇಳಿದ್ರೆ ಅದಕ್ಕಿನ್ನ ಕೀಳಾದ ಪದಗಳನ್ನ ಯಾರೂ ಕೂಡ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವಿದ್ಯಾವಂತರಾಗ್ಲಿ, ಯಾವುದೇ ಕೀಳರಿಮೆಯ ಮನಸ್ಥಿತಿ ಇರ್ತಕ್ಕಂಥವ್ರು ಉಪಯೋಗಿಸದೇ ಇರ್ತಕ್ಕಂಥ ಪದಗಳನ್ನ ಇವತ್ತು ರಾಜ್ಯದ ಜನ ಕೇಳುವಂತ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿ, ಒಂದ್ ಕಡೆ ರಾಮನ್ ಜಪ, ಒಂದ್ ಕಡೆ ಸಂಸ್ಕೃತಿ ಜಪ, ಇನ್ನೊಂದ್ ಕಡೆ ಅದೇ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಜಪ. ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ ಅಂತಿಲ್ಲ. ಆ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಒಬ್ಬ ಬಿಜೆಪಿಯ ನಾಯಕರು, ರಾಮನ ಹೆಸರನ್ನ ಹೇಳ್ತಕ್ಕಂಥವ್ರು, ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯ ಹೆಸರನ್ನ ಹೇಳ್ತಕ್ಕಂಥವ್ರು, ಆರ್ ಎಸ್ ಎಸ್ ನ ಜೊತೆ ಒಡನಾಟವನ್ನ ಇಟ್ಕೊಂಡು ಇರ್ತಕ್ಕಂಥವ್ರು, ಇಂಥವರು ತಾಯಿಯನ್ನ, ಹೆಂಡತಿಯನ್ನ
ನೇರವಾಗಿ ಮಂಚಕ್ಕೆ ಕಳಿಸು ಅಂತಕ್ಕಂಥ ಒಂದು ಸಂದೇಶವನ್ನ ಏನು ಕೊಡ್ತಾ ಇದ್ದಾರೆ, ಅದು ಭಾರತೀಯ ಜನತಾ ಪಕ್ಷದ NDA ಪಕ್ಷದ ನಾಯಕರುಗಳಿಗೆ ಕಿವಿ ಕೇಳಿಸ್ತಾ ಇಲ್ವಾ? ಮುನಿರತ್ನ ವಿರುದ್ಧ ಸ್ವಪಕ್ಷದವರಿಂದಲೇ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮುನಿರತ್ನ ವಿರುದ್ಧ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಹಿರಿಯರ ಗಮನಕ್ಕೆ ತಂದಿದ್ದೇನೆ, ಕ್ರಮಕ್ಕೆ ಒತ್ತಾಯಿಸಿದ್ದೇನೆ ಅಂತ ಹೇಳಿದ್ದಾರೆ. ಆಕ್ಚುಲಿ ಬಿಜೆಪಿಲಿ ಇಷ್ಟು ಬೇಗ ರಿಯಾಕ್ಷನ್ ಬಂದಿದ್ದು ಇದೇ ಮೊದಲು ಅಂತ ಕಾಣಿಸುತ್ತೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಆ ಗಟ್ಸ್ ಅನ್ನ ಪ್ರದರ್ಶನ ಮಾಡಿದ್ದಾರೆ. ಅವರು ಕ್ರಮ ಕೈಗೊಳ್ಳಬೇಕು, ಬಿಡಬಾರ್ದು ಇದನ್ನ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಯಾರು ಒಂದು ಪಕ್ಷದ ತಮ್ಮದೇ ಪಕ್ಷದ ನಾಯಕರು ಯಾರಾದರೂ ಮಾತನಾಡಿದಂಥ ಸಂದರ್ಭದಲ್ಲಿ ಸಮರ್ಥನೆ ಮಾಡ್ಕೊಳ್ತಾರೆ. ಬಟ್ ಹಂಗೆ ಮಾಡಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಾತಿ ಧರ್ಮ ನಿಂದಕರನ್ನ ನಾವು ಬೆಂಬಲಿಸಲ್ಲ, ಇದನ್ನ ಸಹಿಸೋದಿಲ್ಲ, ಇದು ನಮ್ಮ ಪಕ್ಷದ ನಿರ್ಧಾರ ಅಂತ ಮಾತನಾಡಿದ್ರು ಛಲವಾದಿ ನಾರಾಯಣ ಸ್ವಾಮಿ. ನನಗೇನು ಭಯ ಇದೆ ಅಂತ ಇಟ್ಕೊಂಡಿದ್ದಾರಾ ಕಾಂಗ್ರೆಸ್ನವರು? ನನಗೆ ಯಾವ ಥರ ಭಯ ಇಲ್ಲ. ನನಗೂ ಕೂಡ ನೂರಾರು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಾನು ಹಿರಿಯರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ನಮಗೇನು ಭಯ ಇಲ್ಲ. ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು, ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದನ್ನ ಬಿಜೆಪಿ ಖಂಡಿಸ್ತದೆ. ಅಂತವರು ಯಾರೇ ಮಾತಾಡಿದ್ರು ಅವರನ್ನು ನಾವು ಬೆಂಬಲಿಸೋದಿಲ್ಲ. ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ. ನಾನು ಕೂಡ ಇವತ್ತು ಇದು ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇನೆ. ಇದರ ಸಾಧಕ ಬಾಧಕಗಳು ನಮ್ಮ ಪಕ್ಷಕ್ಕೆ ಪೆಟ್ಟಾಗ್ತದೆ, ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ನಾನು ಅವರನ್ನೇ ಮನವಿ ಮಾಡಿದ್ದೇನೆ. ನಾನು ಕೇಂದ್ರ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ FIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಅವರದ್ದೇ ಅಲ್ಲವಾ ಅನ್ನುವ ಅಂತ ಪ್ರಶ್ನೆ ಸ್ಪಷ್ಟತೆ ಇಲ್ಲ. ಮುನಿರತ್ನ ಪರ ಶಾಸಕ ಅಶ್ವಥ್ ನಾರಾಯಣ ಬ್ಯಾಟಿಂಗ್ ಮಾಡಿದ. ಅದಕ್ಕೆ ಹೇಳಿದ್ ನಾನು ಆವಾಗಲೇ ಛಲವಾದಿ ನಾರಾಯಣ ಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರದ್ದೇ ಪಕ್ಷದ ಶಾಸಕರುಗಳು ಯಾರಾದರೂ ಮಾತನಾಡಿದಂಥ ಸಂದರ್ಭದಲ್ಲಿ ಕೆಲವರು ಅಯ್ಯೋ ಅದು ಹಂಗಾಗಿದೆ ಅಂತ ಗೊತ್ತಿಲ್ಲ, ಅವರೇ ಮಾತನಾಡಿದ್ದಾರೆ ಅನ್ನುವಂಥದ್ದು ನೋಡಬೇಕು, ಮಾತಾಡಿದಾರೋ ಇಲ್ವೋ, ಯಾರೋ ಫೇಕ್ ಆಗಿ ಆ ಆಡಿಯೋ ಅಂದರೆ ವಾಯ್ಸ್ ಏನಾದರೂ ಡಬ್ ಮಾಡಿಬಿಟ್ಟಿದಾರ, ಆ ವಾಯ್ಸು ಫೇಕಾ ಅಲ್ವಾ, ಇದೆಲ್ಲ ಚರ್ಚೆ ಮಾಡಬೇಕು ಅಂತೆಲ್ಲ ಮಾತನಾಡ್ತಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವ್ರು ಮಾತ್ರ ಆ ಧೈರ್ಯವನ್ನು ತೋರಿಸಿದ್ರು. ಮೆಚ್ಚಬೇಕು ಆಕ್ಚುಲಿ ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ, ಯಾಕೆಂದ್ರೆ ಡೈರೆಕ್ಟ್ ಆಗಿ ಇಲ್ಲ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಶ್ವಥ್ ನಾರಾಯಣ ಅವರು ಪರೋಕ್ಷ ಸಮರ್ಥನೆ ಇದು. ಧ್ವನಿ ಸುರುಳಿ ಯಾರದ್ದಾದ್ರೂ ಆಗಿರ್ಬೋದು, ನಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಈಗ FIR ಆಗಿದೆ, ತನಿಖೆ ಆಗಲಿ ಅಂತ ಅಶ್ವಥ್ ನಾರಾಯಣ ಹೇಳಿದ್ದಾರೆ. DK ಸುರೇಶ್ ಒಕ್ಕಲಿಗ ನಾಯಕರು ಮಾತಾಡ್ರಪ್ಪ ಅನ್ನುವಂಥ ಆರೋಪ ವಿಚಾರಕ್ಕೆ ಮಾತನಾಡಿ ನಾವು ಅವರ ಪ್ರಶ್ನೆಗೆ ಉತ್ತರ ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರು ಅಶ್ವಥ್ ನಾರಾಯಣ. ಮುಖ್ಯವಾಗಿ ಧ್ವನಿ ಅವ್ರದ್ದೋ ಅಲ್ವೋ ಅನ್ನೋದೇ ಭಾಳ ಮುಖ್ಯ ಪ್ರಶ್ನೆ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗುತ್ತೆ. ನೋಡೋಣ ಯಾರ್ದೇನು ಧ್ವನಿ ಸುರುಳಿ ಯಾರ್ದು ಬೇಕಾದ್ರೆ ಆಗಿರ್ಬೋದು. ಈ ದಿಕ್ಕಲ್ಲಿ ಸರ್ಕಾರ ನೋಡಲಿ, ಸ್ಪಷ್ಟತೆ ಕೊಡಲಿ. ಮತ್ತು ಇದ್ರ ಬಗ್ಗೆ ನನಗೂ ಹೆಚ್ಚು ಮಾಹಿತಿ ಇಲ್ಲ, ಮಾಹಿತಿಯನ್ನು ತಿಳ್ಕೊಂಡು ಮಾತಾಡೋದು. ಈಗೇನು FIRಗಳು ಆಗಿದ್ರೆ ತನಿಖೆ ಆಗೋವಂಥದ್ದು ಆಗುತ್ತೆ, ತನಿಖೆ ಆದಾಗ ಗೊತ್ತಾಗುತ್ತೆ ಸ್ಪಷ್ಟತೆ, ಕಾನೂನಲ್ಲಿ ಏನು ಉಲ್ಲಂಘನೆ ಆಗಿದೆ ಅನ್ನೋಂಥದ್ದನ್ನ ಬೆಳಕಿಗೆ ಬಂದಾಗ ನೋಡೋದು. ಕಾನೂನಿನ ಉಲ್ಲಂಘನೆ ಆಗಿದೆಯೋ ಅಥವಾ ರಾಜಕೀಯ ಪ್ರೇರಿತವಾಗಿರುತ್ತೋ, ದುರುದ್ದೇಶದಿಂದನೋ ಏನು ಅಂತ. ಈ ರಾಜಕೀಯ ಪ್ರೇರಿತವಾಗಿ ಏನು ಬೇಕಾದ್ರೂ ಮಾಡ್ತಾ ಇರ್ತಾರಲ್ಲ, ದ್ವೇಷದಲ್ಲಿ ವೈಮನಸ್ಸಲ್ಲಿ ಈ ರೀತಿ ಆಪಾದನೆಗಳು ಬರುವಂಥದ್ದು ಸಾಮಾನ್ಯವಾಗಿರುತ್ತೆ. ಆಪಾದನೆಗಳು ಸತ್ಯನೋ ಸುಳ್ಳೋ ಅನ್ನೋಂಥದ್ದು ಸ್ಪಷ್ಟತೆ ಬರುವಂಥದ್ದು ತನಿಖೆ ಮೂಲಕ. ಆ ಧ್ವನಿ ಸುರುಳಿ ಫೊರೆನ್ಸಿಕ್ ಇನ್ನೊಂದು ಮತ್ತೊಂದು ಚೆಕ್ ಆಗುವಂಥದ್ದು ಆಗಬೇಕಾಗುತ್ತೆ. ಈಗ ಅದ್ರ ಬಗ್ಗೆ ನಾವು ಉತ್ತರ ಕೊಡುವಂಥದ್ದು ಪ್ರಶ್ನೆಗೆ ನಾವು ಉತ್ತರ ಕೊಡುವಂಥ ಪ್ರಶ್ನೆ ಏನಿಲ್ಲ.